ಸಾರ್ವಜನಿಕರ ಗಮನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ. ನಾವಿವತ್ತು ಮಾತಾಡ್ತಾ ಇರೋದು ನಮ್ಮೆಲ್ಲರ ಬೆಸ್ಟ್ ಫ್ರೆಂಡು, ಲವ್ ಬರ್ಡು, ಸೀಕ್ರೆಟ್ ಮೆಸೆಂಜರು, ನಮಗೆ ಅಂತ ಕೊಟ್ಟಿರೋಂತಹ ದೊಡ್ಡ ಮೈಕು ವಾಟ್ಸಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಷ್ಟು ದಿವಸ ನಮಗಿಂತ ನಮ್ಮನ್ನೇ ಚೆನ್ನಾಗಿ ತಿಳ್ಕೊಂಡಿರೋಂತಹ ನಮ್ಮ ವಾಟ್ಸಪ್ಪು ನಮ್ಮನ್ನು ಯಾರನ್ನು ಬ್ಯಾನ್ ಮಾಡ್ತಾ ಇರಲಿಲ್ಲ. ಆದರೆ ಯೂಟ್ಯೂಬು, ಫೇಸ್ಬುಕ್ಕು ನೀವೇನಾದರೂ ಬೇಡದೇ ಇರೋ ಕೆಲಸಗಳು ಮಾಡ್ತಾಯಿದ್ರೆ ನಿಮ್ಮನ್ನು ಈಸಿಯಾಗಿ ಬ್ಯಾನ್ ಮಾಡಿ ಹಾಕೋರು. ಇವಾಗ ವಾಟ್ಸಪ್ ಕೂಡ ಶುರು ಮಾಡಿದೆ. ಏನಕ್ಕೆ ಅಂದರೆ IT ಲಾ 2021. ಏನಕ್ಕಂದರೆ ಇವರು ಒಂದಷ್ಟು ಲಾಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಇದನ್ನೆಲ್ಲ ಕನ್ಸ್ಯೂಮರ್ಸ್ ಅಥವಾ ವಾಟ್ಸಪ್ ಯೂಸರ್ಸು ಫಾಲೋ ಮಾಡಲೇಬೇಕು. ಆ ರೂಲ್ಸ್ ಏನೇನು ಅಂತ ನೋಡ್ಕೊಂಡು ಬಂದುಬಿಡೋಣ. ಮೊದಲನೇದು, ಫೇಕ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡೋಂಗಿಲ್ಲ. ಎಲೆಕ್ಷನ್ ಟೈಮಲ್ಲಿರ್ಬೋದು, ಯಾವುದಾದ್ರೂ ದೊಡ್ಡ ಇವೆಂಟ್ ಆದಾಗಿರ್ಬಹುದು, ಅಥವಾ ಇಂಡಿಯಾ ಎಷ್ಟು ಗ್ರೇಟು ಅಥವಾ ಬೇರೆ ದೇಶಗಳಷ್ಟು ಗ್ರೇಟು, ಅಥವಾ ನಮ್ಮೆಲ್ಲರ ಬಗ್ಗೆ ಭಯ ಹುಟ್ಟಿಸೋಕೆ, ಸಿಟ್ಟು ಬರ್ಸೋಕೆ, ಬೇಜಾರು ಪಡ್ಸೋಕ್ಕೆ, ಅಳಿಸೋಕ್ಕೆ, ಖುಷಿ ಪಡ್ಸೋಕ್ಕೆ ಈ ಫೇಕ್ ಇನ್ಫಾರ್ಮೇಷನ್ನ ಯೂಸ್ ಮಾಡ್ತಾಯಿದ್ರು. ಅದನ್ನು ನಾವೇನಾದರೂ ಸ್ಪ್ರೆಡ್ ಮಾಡಿದ್ರೆ, ಗ್ರೂಪ್ಗಳಲ್ಲಿ ಸೆಂಡ್ ಮಾಡಿದ್ರೆ ನಮ್ಮ ಅಕೌಂಟು ಬ್ಯಾನ್ ಮಾಡೋ ಚಾನ್ಸಸ್ ಇದ್ದೇ ಇವೆ. ಇದನ್ನು ಮೇಯ್ನಾಗಿ ಮಾಡೋರು ನಮ್ಮ ದೊಡ್ಡವರು, ತಂದೆ ತಾಯಿ, ಅಂಕಲ್ ಆಂಟಿ ಇಂಥವರು. ಆ ಯೂಸರ್ ಬ್ಯಾನ್ ಆಗೋದಲ್ಲದೆ ಗ್ರೂಪ್ ಅಡ್ಮಿನ್ ಇರ್ತಾರಲ್ಲ ಅವರನ್ನು ಹಿಡ್ಕತ್ತಾರೆ. ಅವ್ರ ಅಕೌಂಟನ್ನು ಬ್ಯಾನ್ ಮಾಡಿದ್ರು ಮಾಡ್ಬೋದು. ಬ್ಯಾನ್ ಮಾಡೋದಕ್ಕಿಂತ ಮುಂಚೆ 1-2-3 ವಾರ್ನಿಂಗ್ಸ್ ಕೊಡ್ತಾರೆ. ಎರಡನೇದು, ನಾವು ನಮ್ಮ ಬೆಸ್ಟ್ ಫ್ರೆಂಡು ತುಂಬ ಕ್ಲೋಸ್ ಇದ್ದೀವಿ, ಹಾಗಂತ ಏನು ಬೇಕಾದರೂ ಮಾತಾಡ್ಬೋದು ಅಂತ ಕೆಟ್ಟ ಭಾಷೆ ಯೂಸ್ ಮಾಡೋದು, ಸಂಸ್ಕೃತದಲ್ಲಿ ಬೈಯೋದು, ಅವರ ತಂದೆ ತಾಯಿಗೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಹೊಗಳೋದು ಎಲ್ಲ ಮಾಡಿದ್ರೆ ನಿಮ್ಮ ಅಕೌಂಟನ್ನು ಬ್ಯಾನ್ ಮಾಡ್ತಾರೆ. ಏನಕ್ಕಂದರೆ ವಾಟ್ಸಪ್ಪು ನಿಮ್ಮ ಚಾಟ್ಸನ್ನೆಲ್ಲ ಇನ್ಮೇಲಿಂದ ರೀಡ್ ಮಾಡಿ ಇದು ಅಬ್ಯೂಸಿವ್ ಲ್ಯಾಂಗ್ವೇಜಾ ಅಲ್ವಾ ಅಂತ ಡಿಕ್ಲೇರ್ ಮಾಡಿಕೊಳ್ಳುತ್ತೆ. ಮೂರನೇದು, ನಮ್ಮ ಗರ್ಲ್ ಫ್ರೆಂಡು, ನಮ್ಮ ಮದುವೆ ಆಗೋರು, ನಮ್ಮ ಫಿಯಾನ್ಸೆ, ನನ್ನ ಹೆಂಡತಿ ಅಂತ ಬೇಡದೇ ಇರೋ ಇನ್ಫಾರ್ಮೇಷನ್ನು ಅಥವಾ ಫೋಟೋಸನ್ನು ಕಳಿಸ್ಕೊಳ್ಳೋದು ಮಾಡಿದ್ರೆ ನಿಮ್ಮ ಅಕೌಂಟನ್ನು ಬ್ಯಾನ್ ಮಾಡ್ತಾರೆ. ಆ ಇಮೇಜಸ್ ಎಲ್ಲ ಸ್ಕ್ಯಾನ್ ಆಗ್ತಾ ಇರುತ್ತೆ. ಅದಕ್ಕೆ ಹುಷಾರು. ಏನಕ್ಕಂದರೆ ಅದು ನಿಮ್ಮ ಪ್ರೈವೇಟ್ ಇನ್ಫಾರ್ಮೇಷನ್. ನಾನು ಇದನ್ನೆಲ್ಲ ಮಾಡಿದ್ದೀನಿ. ಅದಲ್ಲದೆ ನಮ್ಮ ಫ್ರೆಂಡ್ಸು ಒಂದಷ್ಟು ಜನ ಪುಣ್ಯಾತ್ಮರು ಇರ್ತಾರೆ. ಅವರು ಇಂಟರ್ನೆಟ್ಟಲ್ಲಿ ಇನ್ಕಾಗ್ನಿಟೋ ಮೋಡ್ ಹಾಕ್ಕೊಂಡು ಏನೇನೋ ಸರ್ಚ್ ಮಾಡೋದಲ್ಲದೆ ಅದನ್ನೆಲ್ಲ ಕಾಪಿ ಮಾಡಿ ಡೌನ್ಲೋಡ್ ಮಾಡಿ ನಮಗೂ ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ನೋಡಪ್ಪ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಎಲ್ಲ ಮಾಡಿದ್ರೆ ಇನ್ಮೇಲಿಂದ ವಾಟ್ಸಪ್ಪು ವಾರ್ನಿಂಗ್ ಎಲ್ಲ ಕೊಡಲ್ಲ, ಡೈರೆಕ್ಟಾಗಿ ನಿಮ್ಮ ಅಕೌಂಟನ್ನು ಬ್ಯಾನ್ ಮಾಡಿ ಬಿಸಾಕುತ್ತೆ. ನೆಕ್ಸ್ಟು, ನಮ್ಮ ಅಕೌಂಟ್ DPಗಳಿರುತ್ತಲ್ಲ ಅದನ್ನು ನಾವು ಒಬ್ಬೊಬ್ಬರು ಫೋಟೋಸನ್ನು ನಮ್ಮದನ್ನೇ ಹಾಕ್ಕೊಂಡಿರಲ್ಲ. ಆ್ಯಕ್ಟರ್ಗಳದೋ ಅಥವಾ ಫೀಮೇಲ್ ಆ್ಯಕ್ಟ್ರಸಸ್ದೋ, ಸ್ಪೋರ್ಟ್ಸ್ ಮೆನ್ಗಳದೋ, ಫೇಮಸ್ ಪರ್ಸ್ನಾಲಿಟಿಗಳದೋ ಹಾಕ್ಕೊಂಡಿರ್ತೀವಿ. ಅದಕ್ಕೆ ರೀಸನ್ನು ನಮ್ಮ ಮುಖ ಚೆನ್ನಾಗಿಲ್ಲ ಅಂತಲೂ ಇರಬಹುದು, ಅಥವಾ ಪ್ರೈವಸಿ, ಯಾರು ನಮ್ಮ ಮುಖ ನೋಡೋದು ಬೇಡ ಅಂತಲೂ ಇರಬಹುದು. ಆದರೆ ಇನ್ಮೇಲಿಂದ ಈ ಥರ ಮಾಡೋ ಹಾಗಿಲ್ಲ. ನಮ್ಮದೇ ಮುಖ ಯೂಸ್ ಮಾಡಬೇಕು, ಬೇರೆಯವ್ರ ಮುಖ ಯೂಸ್ ಮಾಡೋ ಹಾಗಿಲ್ಲ. ಏನಕ್ಕಂದರೆ ಅವ್ರ ಮುಖನ ಯೂಸ್ ಮಾಡಿ ನಾವು ಕೆಟ್ಟ ಕೆಲಸಕ್ಕೆ ಯೂಸ್ ಮಾಡಿದ್ರೆ, ಅಥವಾ ಹುಡುಗಿರ ಥರ ಆ್ಯಕ್ಟ್ ಮಾಡಿ ಫ್ರೆಂಡ್ ಹತ್ರ ಕಾಸು ವಸೂಲಿ ಮಾಡೋದು, ಬೇರೆಯವ್ರಿಗೆ ಮೋಸ ಮಾಡೋದು, ಇದೆಲ್ಲ ಮಾಡಿದ್ರೆ ಇದನ್ನು ಕ್ಯಾಟ್ ಫಿಶಿಂಗ್ ಅಂತ ಕನ್ಸಿಡರ್ ಮಾಡಿ ನಿಮ್ಮ ಅಕೌಂಟನ್ನು ಬ್ಯಾನ್ ಮಾಡೋದಲ್ಲದೆ ಪೊಲೀಸ್ ಹತ್ರನೂ ಹಿಡ್ಕೊಡ್ತಾರೆ. ಕಾಸು ವಸೂಲಿ ಆಗಿದ್ದರೆ ಮಾತ್ರ ಸೈಬರ್ ಕ್ರೈಮ್ ಅವರು ನಿಮ್ಮನ್ನು ಜೈಲಿಗೆ ಎಳ್ಕೊಂಡು ಹೋಯ್ತಾರೆ, ಕೋರ್ಟಲ್ಲಿ ಫೈಟ್ ಮಾಡಬೇಕಾಗುತ್ತೆ. ಅದಕ್ಕೆ ಹುಷಾರು. ನಾವು ನೀವು ಅಷ್ಟೇ ಅಲ್ಲ ಬ್ಯಾನ್ ಆಗಿರೋದು, ಇದೇ ಥರ 71 ಲಕ್ಷ ಅಕೌಂಟ್ಗಳನ್ನ ವಾಟ್ಸಪ್ಪು ಬ್ಯಾನ್ ಮಾಡಿದೆ. ಏನಕ್ಕಂದರೆ ಏನಾದರೂ ಒಂದು ತಪ್ಪು ಮಾಡಿರ್ತೀವಿ, ಏನು ತಪ್ಪೇ ಮಾಡಿಲ್ವಲ್ಲ, ಏನಾಯಿತು, ಒಂದೇ ಮೆಸೇಜನ್ನು ಎಲ್ಲರೂ ಕಳಿಸ್ಬಿಟ್ಟು ಸ್ಪ್ಯಾಮ್ ಮಾಡಿಬಿಟ್ಟಿರ್ತೀವಿ ಫೇಕ್ ಇನ್ಫಾರ್ಮೇಷನ್ನ, ನಮಗೆ ಗೊತ್ತಾಗಿರಲ್ಲ. ಅದಕ್ಕೆ ಒಂದು ಸರಿ ವಾಟ್ಸಪ್ಪಿಗೆ ಹೋಗಿ ನಾವು ಯಾರಿಗಾದರೂ ರಿಪೀಟೇಟಿವ್ ಆಗಿ ಒಂದೇ ಮೆಸೇಜನ್ನು ಕಳಿಸ್ತಾ ಇದ್ದೀವ ಅಂತ ನೋಡಿ. ಅದಕ್ಕೆ ಇವಾಗ ವಾಟ್ಸಪ್ಪು ಒಂದು ಮೆಸೇಜನ್ನು ಬರೀ 5 ಜನಕ್ಕೆ ಮಾತ್ರ ಒಂದು ಸರಿಗೆ ಫಾರ್ವರ್ಡ್ ಮಾಡ್ಬೋದು. ಆ ಥರ ರೆಸ್ಟ್ರಿಕ್ಟ್ ಮಾಡಿದೆ. ನೆಕ್ಸ್ಟು, ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಆಗಲೇ ನಮ್ಮ ಅಕೌಂಟ್ ಬ್ಯಾನ್ ಆಗಿಬಿಟ್ಟಿದೆ, ಏನು ಮಾಡೋದು ಅಂತ ಕೇಳ್ತಾ ಇದ್ದೀರಾ? ಏನೂ ಇಲ್ಲ. support.whatsapp.comಗೆ ಹೋಗಿ ಇಮೇಲ್ ಒಂದು ಹಾಕಿ ಅವ್ರಿಗೆ, ಹೀಗೆ ಮಿಸ್ಸಾಗಿ ತಪ್ಪು ಮಾಡಿಬಿಟ್ಟಿದ್ದೀವಿ, ದಯವಿಟ್ಟು ಕ್ಷಮಿಸಿ, ನಮ್ಮ ಅಕೌಂಟನ್ನು ವಾಪಸ್ ಕೊಡಿ ಅಂತ ಕೇಳಿ. 24 ಗಂಟೆಯಲ್ಲಿ ರಿಪ್ಲೈ ಮಾಡ್ತಾರೆ. ಅದೂ ಆಗಲಿಲ್ವಾ, ಒಂದು ಸರಿ ವಾಟ್ಸಪ್ ಕಸ್ಟಮರ್ ಕೇರಿಗೆ ಫೋನ್ ಹಾಕಿ ರೆಸ್ಪಾಂಡ್ ಮಾಡ್ತಾರೆ. ಇನ್ನೂ ಕಷ್ಟ, ಇದರಿಂದ ಬದುಕೋಕ್ಕೆ ಆಗಲ್ವಾ, ನೀವು ಕೋರ್ಟ್ಗೂ ಹೋಗೋ ಆಪ್ಷನ್ ಇದೆ,
ರೆಕಮೆಂಡ್ ನಾವು ಮಾಡಲ್ಲ. ಏನಕ್ಕಂದರೆ ಅಲ್ಲಿ ಗೆಲ್ಲೋರು ಅವರೇ, ನೀವು ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ಇದನ್ನು ಹೇಳ್ತಾ ವಾಟ್ಸಪ್ಪು, ಡೇಟಾ, ನಿಮ್ಮ ಇನ್ಫಾರ್ಮೇಷನ್ನು ಇದೆಲ್ಲ ಹುಷಾರು. ಹಾಗೆ ವಾಟ್ಸಪ್ಪಲ್ಲೇ ಬೇರೆ ಏನೂ ಚೇಷ್ಟೆ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ನಮ್ಮ ಪರ್ಸ್ನಲ್ ಅಪ್ಲಿಕೇಶನ್ ಅಲ್ಲ. ನಾವು ಯಾರ ಜೊತೆನೋ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ, ಆ ಡೇಟಾ ಎಲ್ಲ ರೆಕಾರ್ಡ್ ಆಗ್ತಾ ಇದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ವಾಟ್ಸಪ್ಪು ಇದೇ ಕೆಲಸಕ್ಕೆ ಅಂತಲೇ ಸ್ಪೆಷಲ್ ಆಡಿಟರ್ಸ್ನ ಹೈಯರ್ ಮಾಡಿದ್ದಾರೆ. ಇನ್ಮೇಲಿಂದ ನಾವು ಕ್ಲೀನ್ ಕಾಂಟೆಂಟ್ ಮಾತ್ರ ಕೊಡ್ತೀವಿ, ನಿಮಗೆ ಯಾವುದೇ ಮಿಸ್ಇನ್ಫಾರ್ಮೇಷನ್ ಕೊಡಲ್ಲ. ನಾವು ಫೇಸ್ಬುಕ್, ಯೂಟ್ಯೂಬ್ ಥರ ಲೆಜಿಟಿಮೇಟ್ ಅಪ್ಲಿಕೇಶನ್ಸ್ ಅಂತ ಸರ್ಕಾರಕ್ಕೆ ಪ್ರೂವ್ ಮಾಡೋಕ್ಕೋಸ್ಕರ ಇಂತಹ ಹರಸಾಹಸಕ್ಕೆ ಕೈ ಹಾಕಿದೆ. ಯೂಸರ್ಸು ಇಲ್ಲ ಅಂದರೂ ಪರವಾಗಿಲ್ಲ, ಒಂದಷ್ಟು ಜನನ ಬ್ಯಾನ್ ಮಾಡಿ ಹಾಕೋಣ, ನಮ್ಮ ಸೇಫ್ಟಿ ನಮಗೆ ಒಳ್ಳೆಯದು ಅಂತ ವಾಟ್ಸಪ್ಪು ಅದಕ್ಕೆ ಯಾವುದು ಪ್ರಾಫಿಟಬಲ್ ಆಗಿದೆಯೋ ಅದನ್ನು ಇನ್ಮೇಲಿಂದ ನೋಡ್ಕೊತಾ ಇದೆ. ವಾಟ್ಸಪ್ಪು ಇನ್ಮೇಲಿಂದ ನಿಮ್ಮ ಬೆಸ್ಟ್ ಫ್ರೆಂಡ್ ಅಲ್ಲ, ಇದು ತಿಳ್ಕೊಳ್ಳಿ. ದಯವಿಟ್ಟು ಹುಷಾರಾಗಿರಿ. ಒಂದೇ ಒಂದು ಮಾತು ಲಾಸ್ಟಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ವೆನ್ ಟೆಕ್ನಾಲಜಿ ಈಸ್ ಫ್ರೀ, ಎವ್ರಿಬಡಿ ಈಸ್ ಇನ್ ಡೇಂಜರ್. ಈ ಮಾತು ಹೇಳ್ತಾ ಈ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಶುಭ ದಿನ. ಸ್ಪೀಡ್ ಪ್ಲಸ್ ಇದೇ ಥರ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗೆ ನೋಡ್ತಾ ಇರಿ. ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.